ಆರ್ ಸಿ ಬಿ ಜೈ ಆರ್.ಸಿ.ಬಿ. 2026ರ IPLನಲ್ಲಿ ಭರ್ಜರಿಯಾಗಿ ಪ್ರದರ್ಶನ ನೀಡ್ತಾ ಇರುವಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈಗ ರಾಯಲ್ ಆಗಿ ಪ್ಲೇ ಆಫ್ಗೆ ಲಗ್ಗೇಟಿದೆ. ಮೊದಲ ತಂಡವಾಗಿ ಪ್ಲೇ ಆಫ್ ಸುತ್ತಿಗೆ ಕ್ವಾಲಿಫೈ ಆಗಿದೆ. ಧರ್ಮಶಾಲಾದಲ್ಲಿ ನಡೆದಂಥ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಬೆಂಗಳೂರು ಆಟಗಾರರು ಈಗ ಟಾಪ್ 4 ಸುತ್ತಿನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಅದ್ಭುತ ಪ್ರದರ್ಶನದ ಮೂಲಕ ಪಂಜಾಬ್ ಹಾದಿಯನ್ನು ಮತ್ತಷ್ಟು ಕಠಿಣಗೊಳಿಸಿದ್ದಾರೆ. PBKS ವಿರುದ್ಧ ಬೆಂಗಳೂರು ತಂಡದ ಭರ್ಜರಿ ಆಟ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇವೆ. ದಯವಿಟ್ಟು ಸುದ್ದಿಯಾನವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಂಜಾಬ್ ಪಾಲಿಗೆ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದ್ದ ಈ ಮ್ಯಾಚಲ್ಲಿ ಟಾಸ್ ಅನ್ನ ಗೆದ್ದರೂ ಕೂಡ ಪಂದ್ಯವನ್ನ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ. ಧರ್ಮಶಾಲಾದಲ್ಲಿ ನಡೆದ ಈ ಮ್ಯಾಚಲ್ಲಿ ಟಾಸ್ ಗೆದ್ದಂತ ಪಂಜಾಬ್ ನಾವು ಫಸ್ಟ್ ಬೌಲಿಂಗ್ ಅನ್ನ ಮಾಡ್ತೀವಿ ಅಂತ ಚೂಸ್ ಮಾಡ್ಕೊಳ್ತಾರೆ. ಹೀಗಾಗಿ ಫಸ್ಟ್ ಬ್ಯಾಟಿಂಗ್ಗೆ ಬಂದ ಬೆಂಗಳೂರು ತಂಡಕ್ಕೆ ಒನ್ಸ್ ಅಗೇನ್ ಜೇಕಬ್ ಬೆಥೆಲ್ ಅವರ ವಿಕೆಟ್ ಬೇಗನೆ ಬೀಳುತ್ತೆ. 7 ಬಾಲಲ್ಲಿ 11 ರನ್ ಗಳಿಸಿ ಔಟ್ ಆಗ್ತಾರೆ. ಆದರೆ ವಿರಾಟ್ ಕೊಹ್ಲಿ ಹಾಗೆ ದೇವದತ್ ಪಡಿಕ್ಕಲ್ ಅವರ ಜೋಡಿ ಮತ್ತೊಮ್ಮೆ ಮೋಡಿ ಮಾಡುತ್ತೆ. ಅದರಲ್ಲೂ ಕೂಡ ಪಡಿಕ್ಕಲ್ 25 ಬಾಲಲ್ಲಿ 45 ರನ್ಗಳನ್ನು ಕಲೆ ಹಾಕ್ತಾರೆ. ಬಟ್ ಬ್ಯಾಡ್ ಲಕ್ ಔಟ್ ಆಗ್ತಾರೆ. ಆದರೆ ವಿರಾಟ್ ಕೊಹ್ಲಿ ಒನ್ಸ್ ಅಗೇನ್ ಅರ್ಧ ಶತಕದ ಮೂಲಕ ತಾವಿನ್ನು ಯಂಗ್ ಅಂಡ್ ಎನರ್ಜೆಟಿಕ್ ಪ್ಲೇಯರ್ ಅನ್ನೋದನ್ನು ಪ್ರೂವ್ ಮಾಡ್ತಾರೆ. ಇನ್ನು ರಜತ್ ಪಾಟಿದಾರ್ ಪ್ಲೇಸಲ್ಲಿ 4ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ವೆಂಕಟೇಶ್ ಅಯ್ಯರ್ ಅಂತೂ ಅದ್ಭುತವಾದಂಥ ಮ್ಯಾಜಿಕ್ನೇ ಮಾಡ್ತಾರೆ. ಬ್ಯಾಟಿಂಗ್ನಲ್ಲಿ ಕ್ರೀಸ್ ಕಚ್ಚಿ ನಿಂತ ವೆಂಕಿ 40 ಬಾಲಲ್ಲೇ 73 ರನ್ ಗಳಿಸಿ ಅಜೇಯರಾಗಿ ಉಳ್ಕೊಳ್ತಾರೆ. ಇನ್ನು ಲಾಸ್ಟ್ ಕ್ಯಾಮಿಯೋದಲ್ಲಿ ಟೀಮ್ ಡೇವಿಡ್ ಕೂಡ ಯಶಸ್ವಿ ಪ್ರದರ್ಶನದ ಮೂಲಕ 28 ರನ್ಗಳನ್ನ ಕಲೆ ಹಾಕ್ತಾರೆ. ಅಲ್ಲಿಗೆ ಬ್ಯಾಟಿಂಗ್ನಲ್ಲಿ 222 ರನ್ಗಳು ಬರುತ್ತೆ RCBಯಿಂದ. 223 ರನ್ಗಳ ಟಾರ್ಗೆಟನ್ನು ಬೆನ್ನಟ್ಟಿದಂಥ ಪಂಜಾಬ್ ತಂಡಕ್ಕೆ ಪವರ್ ಪ್ಲೇನಲ್ಲಿ ಆಘಾತವನ್ನು ನೀಡ್ತಾರೆ ಬೆಂಗಳೂರು ಬೌಲರ್ಗಳು. ಅದರಲ್ಲೂ ಕೂಡ ಈ ಸೀಸನಲ್ಲಿ ಡೆಡ್ಲಿ ಕಾಂಬಿನೇಷನ್ ಆಗಿದ್ದಂಥ ಪ್ರಿಯಾನ್ಶ್ ಆರ್ಯ ಹಾಗೆ ಪ್ರಭ್ ಸಿಮ್ರಾನ್ ಸಿಂಗ್ಗೆ ಭುವನೇಶ್ವರ್ ಕುಮಾರ್ ಬೆಂಕಿಯ ಬೌಲಿಂಗ್ನಂತ ಮುಂದೆ ಅವರು ನಿಲ್ಲೋಕೆ ಸಾಧ್ಯನೇ ಆಗಿಲ್ಲ. ಮೊದಲ ಓವರ್ನಲ್ಲಿ ಭುವಿ ಬೌಲಿಂಗ್ನಲ್ಲಿ ಪ್ರಿಯಾನ್ಶ್ ಆರ್ಯ ಖಾತೆ ತೆರೆಯದೆ ಪೆವಿಲಿಯನ್ ಸೇರ್ಕೊಳ್ತಾರೆ. ಇನ್ನು 3ನೇ ಓವರ್ನಲ್ಲಿ ಮತ್ತೆ ಭುವಿ ಬೌಲಿಂಗ್ನಲ್ಲಿ ಪ್ರಭ್ ಸಿಮ್ರಾನ್ ಸಿಂಗ್ ಕೂಡ ಪೆವಿಲಿಯನ್ ಸೇರ್ಕೊಳ್ತಾರೆ. ಇನ್ನು ನಾಯಕ ಶ್ರೇಯಸ್ ಅಯ್ಯರ್ 1 ರನ್ ಗಳಿಸಿದ್ದಾಗಲೇ ರಸಿಕ್ ಸಲಾಮ್ದಾರ್ ಖೆಡ್ಡಾ ತೋಡ್ತಾರೆ. ಇನ್ನು ಸ್ವಲ್ಪ ಡೇಂಜರಸ್ ಆಗಿ ಕಾಣ್ತಾ ಇದ್ದಂಥ ಕೂಪರ್ ಕೊನೋಲಿ ಕೂಡ ಶಫರ್ಡ್ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸ್ತಾರೆ. ಇನ್ನು 35 ರನ್ಗಳ ಇನ್ನಿಂಗ್ಸನ್ನು ಆಡಿದಂಥ ಸೂರ್ಯನ್ ಶೆಡ್ಗೆಗೆ ಸುಯಾಶ್ ಶರ್ಮಾ ಖೆಡ್ಡಾ ತೋಡ್ತಾರೆ. ಇನ್ನು ಮಾರ್ಕಸ್ ಸ್ಟೋಯ್ನಿಸ್ ಸ್ವಲ್ಪ ಇಂಪ್ಯಾಕ್ಟ್ ಮಾಡ್ತಾ ಇದ್ರು ಕೂಡ ಹೇಜಲ್ವುಡ್ ಅವರ ಬೌಲಿಂಗ್ನಲ್ಲಿ LBW ಬಲೆಗೆ ಬೀಳ್ತಾರೆ. ಇನ್ನು ಶಶಾಂಕ್ ಸಿಂಗ್ ಒಂದೊಳ್ಳೆ ಅದ್ಭುತವಾದಂಥ ಇನ್ನಿಂಗ್ಸನ್ನು ಆಡಿದರೂ ಕೂಡ ಗೆಲುವಿನ ದಡ ಮುಡಿಸೋಕೆ ಸಾಧ್ಯವಾಗಲಿಲ್ಲ. ಅಂತಿಮವಾಗಿ 8 ವಿಕೆಟನ್ನು ಕಳ್ಕೊಂಡು 199 ರನ್ಗಳನ್ನು ಮಾತ್ರ ಕಲೆ ಹಾಕೋಕೆ ಸಾಧ್ಯವಾಯಿತು. ಅಲ್ಲಿಗೆ ಪಂಜಾಬ್ ಕಿಂಗ್ಸ್ ತಂಡ 23 ರನ್ಗಳನ್ನು ಗಳಿಸುವ ಮೂಲಕ ತಮ್ಮ ಮುಂದಿನ ಪ್ಲೇ ಆಫ್ ಹಾದಿಯನ್ನು ಕಠಿಣ ಮಾಡಿಕೊಂಡಿದ್ದಾರೆ. ಈ ಮೂಲಕ ಪಂಜಾಬ್ ಮುಂದಿನ ಪಂದ್ಯಗಳನ್ನು ಗೆದ್ದರೂ ಕೂಡ ಅವರಿಗೆ 15 ಅಂಕ ಮಾತ್ರ ಸಿಗುತ್ತೆ. ಹೀಗಾಗಿ ಪ್ಲೇ ಆಫ್ ರೇಸ್ ಈಗ ಅವರಿಗೆ ಕಠಿಣವಾಗಿದೆ. ಆದರೆ RCB 18 ಅಂಕಗಳೊಂದಿಗೆ ನಂಬರ್ 1 ಪ್ಲೇಸಲ್ಲಿದ್ದರೂ ಯಾರು ಕೂಡ ಟಚ್ ಮಾಡದಂತೆ ಕೂತಿದೆ. ಜೊತೆಗೆ ಆಲ್ರೆಡಿ ಪ್ಲೇ ಆಫ್ಗೆ ಕ್ವಾಲಿಫೈ ಕೂಡ ಆಗಿದ್ದು ಟಾಪ್ 2ಗೆ ಬರುವಂಥ ಎಲ್ಲ ಸಾಧ್ಯತೆಗಳಿವೆ. ಇನ್ನು RCB ಈ ಪಂದ್ಯ ಗೆದ್ದಿದ್ದು ಮತ್ತೊಂದು ವಿಶೇಷ. ಯಾಕಂದರೆ ಈ ಸೀಸನ್ನಲ್ಲಿ ಯಾವುದೇ ತಂಡ ಮಧ್ಯಾಹ್ನದ ಮ್ಯಾಚಲ್ಲಿ ಫಸ್ಟ್ ಬ್ಯಾಟಿಂಗನ್ನು ಮಾಡಿದವರು ಗೆದ್ದಿದ್ದೇ ಇಲ್ಲ. ಚೇಸಿಂಗ್ ಮಾಡಿದಂಥ ತಂಡಗಳೇ ಗೆಲ್ತಾ ಇದ್ದು. ಬಟ್ ಈ ಸೀಸನಲ್ಲಿ ಫಾರ್ ದಿ ಫಸ್ಟ್ ಟೈಮ್ RCB ತಮ್ಮ ಸ್ಕೋರನ್ನು ಡಿಫೆಂಡ್ ಮಾಡಿಕೊಂಡಿದೆ. ಅದೆಲ್ಲಕ್ಕಿಂತ ಜಾಸ್ತಿ ಪಂಜಾಬ್ ಗಾಂಚಲಿಗೆ ರಿವೆಂಜ್ ತೀರಿಸ್ಕೊಂಡಿದ್ದಾರೆ. 49 ರನ್ಗಳಿಗೆ ಆಲ್ಔಟ್ ಆಗಿರುವಂಥ RCB ತಂಡದ ಕಳಪೆ ದಾಖಲೆಯನ್ನು ಟ್ವೀಟ್ ಮಾಡಿದ್ದಂಥ ಪಂಜಾಬ್ ಈಗ ಸೋಲಿನ ಸುಳಿಯಲ್ಲೇ ಬಿದ್ದು ಒದ್ದಾಡ್ತಾ ಇದೆ. ಫಸ್ಟ್ ಹಾಫ್ನಲ್ಲಿ 6ಕ್ಕೆ 6 ಪಂದ್ಯಗಳನ್ನು ಗೆದ್ದಿದ್ದ ಪಂಜಾಬ್ ಈಗ ಸೆಕೆಂಡ್ ಹಾಫ್ನಲ್ಲಿ 6ಕ್ಕೆ 6 ಪಂದ್ಯಗಳನ್ನು ಸೋತಿದೆ. ಇನ್ನು ಉಳಿದಿರೋದೇ ಅವ್ರಿಗೆ ಇನ್ನೊಂದು ಪಂದ್ಯ ಮಾತ್ರ. ಆ ಪಂದ್ಯವನ್ನು ಗೆದ್ದರೂ ಕೂಡ ಪ್ಲೇ ಆಫ್ ರೇಸ್ನಲ್ಲಿ ಇರ್ತಾರಾ ಇಲ್ವಾ ಎನ್ನುವಂಥ ಅನುಮಾನ ಕೂಡ ಇದೆ. ಯಾಕಂದರೆ ಅವ್ರದ್ದು 15 ನಂಬರ್ ಆಗೋದ್ರಿಂದ ಅಲ್ಲಿ ಪ್ಲೇ ಆಫ್ ರೇಸ್ 16 ಅಂತ ಬಂದಾಗ ಪಂಜಾಬ್ ಕಿಂಗ್ಸ್ 1 ಅಂಕ ಕಡಿಮೆ ಉಳ್ಕೊಳ್ಳುತ್ತೆ. ಹೀಗಾಗಿ ಪಂಜಾಬ್ ಹಾದಿ ಕಷ್ಟಕರವಾಗಿದೆ. ಸದ್ಯ RCBಯ ಗೆಲುವಿನಿಂದಾಗಿ KKR ಹಾಗೆ CSK ತಂಡಗಳು ಈಗ ಟಾಪ್ 4 ರೇಸ್ನ ಕನಸು ಕಾಣ್ತಿದ್ದಾರೆ. ಒಟ್ಟಿನಲ್ಲಿ ದಿನಕ್ಕೊಂದು ಲೆಕ್ಕಾಚಾರ, ದಿನಕ್ಕೊಬ್ಬರ ಆಟ, ಪಂದ್ಯದ ಫಲಿತಾಂಶಗಳು ಬೇರೆಯವರ ಪ್ಲೇ ಆಫ್ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡ್ತಿವೆ. ಆದರೆ ಯಾರು ಏನೇ ಮಾಡಿದರೂ ಕೂಡ ಆಲ್ರೆಡಿ ಈಗ RCB ಟಾಪ್ 4ಅಲ್ಲಿ ಕೂತಾಗಿದೆ. ಟಾಪ್ 2ಗೆ ಸೇರೋದು ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಿದೆ.
ಹೈದರಾಬಾದ್ ವಿರುದ್ಧದ ಕೊನೆ ಪಂದ್ಯದಲ್ಲಿ ಗೆದ್ರೆ ಟಾಪ್ 1 ಮೂಲಕ ಪೊಸಿಷನ್ನಲ್ಲಿ ಕಂಪ್ಲೀಟ್ ಮಾಡುತ್ತೆ ಈ ಸೀಸನ್ನ. ಸೊ ಈ ಸಲ ಕೂಡ RCBಯ ಓಟವನ್ನು ನೋಡ್ತಾ ಇದ್ರೆ ಈ ಸಲವೂ ಕಪ್ ನಮ್ದು ಎನ್ನುವಂತಿದೆ. ನಮಸ್ಕಾರ.